ವಾಲ್ಮೀಕಿ ನಿಗಮದ ದುಡ್ಡು ಎಲ್ಲಿ ಹೋಯ್ತು, ಏನ್ ಮಾಡಿದ್ರು, ನಾನವನಲ್ಲ ಅಂತ ಹೇಳ್ತಾ ಇದ್ದವರೇ ಅವರೇ ಅನ್ನೋ ಮಟ್ಟಕ್ಕೆ ಈಗ ಇಡಿ ಬಂದು ತಲುಪಿದೆ. ಇಲ್ಲಿಯವರೆಗೂ SIT ವಿಚಾರಣೆ ಮಾಡ್ತು, ಆದರೆ ಇವರನ್ನು ಯಾರನ್ನೂ ಕರೆದು ವಿಚಾರಣೆಯನ್ನ ಮಾಡುವಂತ ಕೆಲಸಕ್ಕೆ ಹೋಗಿರಲಿಲ್ಲ. ಬಟ್ ಇಡಿ ಮಾಡಿದ್ದಂದ್ರೆ ಈಗ ರಿಮೈಂಡ್ ಕಾಪಿಯಲ್ಲಿರುವಂತಹ ಅಂಶಗಳು ಬಹಳ ಚರ್ಚೆಗಡೆ ಮಾಡಿಕೊಡ್ತಾ ಇದೆ. ಏನಾಗಿದೆ, ಈ ದುಡ್ಡನ್ನ ಲೋಕಸಭೆಯ ಚುನಾವಣೆ ಖರ್ಚಿಗೆ ಡೈವರ್ಟ್ ಮಾಡಲಾಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ವಿಪಕ್ಷಗಳು ಗಂಭೀರ ಆರೋಪವನ್ನ ಅವಾಗಿನಿಂದಲೂ ಹೇಳಿಕೊಂಡೇ ಬಂದಿದ್ರು. ಈಗ ಅದೇ ನಿಜ ಅನ್ನುವಂಥದ್ದು ಇಡಿ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಕಳೆದ 4 ದಿನಗಳಿಂದಲೂ ಕೂಡ ಪ್ರಕರಣದ ತನಿಖೆಯನ್ನ ಇಡಿ ನಡೆಸ್ತಾ ಇದೆ. ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹ ರಿಮೈಂಡ್ ಕಾಪಿಯಲ್ಲಿ ಸ್ಫೋಟಕ ವಿಚಾರಗಳು ಬಯಲಾಗಿವೆ. ಇಡಿ ಹಗರಣದಲ್ಲಿ ಸೂತ್ರಧಾರಿಯೇ ಮಾಜಿ ಮಂತ್ರಿ ನಾಗೇಂದ್ರ ವ್ಯವಸ್ಥಿತವಾಗಿ ನಿಗಮದ ಹಣವನ್ನು ಅಕ್ರಮ ಮಾರ್ಗದಲ್ಲಿ ಟ್ರಾನ್ಸ್ಫರ್ ಮಾಡಿಸಿದ್ರು. ನಿಗಮದ 20,19 ಲಕ್ಷ ರೂಪಾಯಿಯನ್ನ ಬಳ್ಳಾರಿಯ ಲೋಕಸಭೆ ಚುನಾವಣೆಗೆ ಖರ್ಚು ಮಾಡಿದ್ದಾರೆ. ಪ್ರಕರಣ ಹೊರಬಂದ್ರೆ ಯಾರ್ಯಾರು ಏನು ಹೇಳಬೇಕು, ತನ್ನ ಹೆಸರು ಹೊರಗೆ ಬರದಂತೆ ಹೇಗೆ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾಗೇಂದ್ರ ಅವರು ಮೊದಲೇ ಪ್ಲಾನ್ ಮಾಡಿದ್ರು ಅನ್ನುವಂಥದ್ದನ್ನ ಇಡಿ ಕೋರ್ಟ್ಗೆ ಈಗ ರಿಮೈಂಡ್ ಕಾಪಿಯಲ್ಲಿ ಸಲ್ಲಿಸಿದೆ. ಈ ವಿಚಾರವೀಗ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ಅಧಿವೇಶನ ಶುರುವಾಗುವ 2 ದಿನ ಮೊದಲೇ ಈ ಸ್ಫೋಟಕ ವಿಚಾರ ಬಯಲಾಗಿದ್ರಿಂದ ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಇದು ಮುಂದೆ ಕಾಂಗ್ರೆಸ್ ಸರ್ಕಾರದ ಬುಡಕ್ಕೆ ಹೋದ್ರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇವೆ. ಸದ್ಯ 5 ದಿನ ನಾಗೇಂದ್ರನ್ನ ಇಡಿ ಕಸ್ಟಡಿಯಲ್ಲಿ ಪಡೆದಿದ್ದು ಮುಂದೆ ಮತ್ತಷ್ಟು ಸ್ಫೋಟಕ ವಿಚಾರ ಹೊರಬರುವ ನಿರೀಕ್ಷೆ ಇದೆ. ಆದರೆ ತಮಗೇನೂ ಗೊತ್ತಿಲ್ಲ ಅಂತ ಈಗಲೂ ಕೂಡ ನಾಗೇಂದ್ರ ಅವರು ಹೇಳ್ತಾನೆ ಇದ್ದಾರೆ. ಸರ್ ಹಾಗಂದ್ರೆ ಸರ್ ಇಡಿ ಅಧಿಕಾರಿಗೆ ಹಾಕ್ಬೇಕು ಸರ್ ಅಲ್ಲ ಸರ್, ಅದೇ ಯಾಕೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ, ಯಾಕೆ ನಿಮ್ಮನ್ನ ಸರ್ ಹಾಗಂದ್ರೆ ಸರ್ ಸೊ ಈ ಹಣ ಎಲ್ಲಿ ಹೋಯಿತು ಅಂತಂದಾಗ ಇದನ್ನ ಚುನಾವಣೆಗೆ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಡಿಯ ರಿಮೈಂಡ್ ಕಾಪಿಯಲ್ಲಿ. ಹಾಗಿದ್ದಾಗ ಏನಾಗಿದೆ, ಇಡಿ ರಿಮೈಂಡ್ ಕಾಪಿಯಲ್ಲಿರುವಂತಹ ಡೀಟೇಲ್ಸ್ ಈ ರೀತಿಯಾಗಿದೆ. ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ನಾಗೇಂದ್ರ ಅವರು ಈ ವಾಲ್ಮೀಕಿ ನಿಗಮದ ಹಣವನ್ನ ದುರ್ಬಳಕೆಯನ್ನ ಮಾಡಿಕೊಂಡಿರೋದು ಕಾಣಿಸಿಕೊಳ್ತಾ ಇದೆ. ಈಗ ಸಚಿವರಾದಂಥ ನಾಗೇಂದ್ರ ಅವರು ಇದ್ದಂಥ ಸಂದರ್ಭದಲ್ಲೇನೆ ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಆಗಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಚುನಾವಣೆಯ ಖರ್ಚಿಗೆ ನಿಗಮದ ಹಣವನ್ನ ಡೈವರ್ಟ್ ಮಾಡಿದ್ರು ನಾಗೇಂದ್ರ ಅವರು. ಚುನಾವಣೆಯ ಖರ್ಚಿಗೆ ಚುನಾವಣಾ ಆಯೋಗ ಎಷ್ಟು ನಿಗದಿ ಮಾಡಿದೆ, ಇಲ್ಲಿ ಏನು ಬರ್ತಾ ಇದೆ ಹೇಳ್ತೀನಿ. ಬಳ್ಳಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮತದಾರರಿಗೆ 20,19 ಲಕ್ಷ ರೂಪಾಯಿಯನ್ನ ಹಣ ಹಂಚಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಇಡಿಯ ರಿಮೈಂಡ್ ಕಾಪಿಯಲ್ಲಿದೆ. ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ, ಈಗ ಚುನಾವಣಾ ಆಯೋಗಕ್ಕೆ ಯಾರಾದರೂ ವರದಿ ಮಾಡ್ತಾರ ಅಥವಾ ಚುನಾವಣಾ ಆಯೋಗನೇ ಮಧ್ಯಸ್ಥಿಕೆಯನ್ನು ವಹಿಸಿಕೊಳ್ಳುತ್ತಾ, ಎಂಟ್ರಿ ಕೊಡುತ್ತಾ ಗೊತ್ತಿಲ್ಲ, ಕಂಪ್ಲೇಂಟನ್ನು ಯಾರಾದರೂ ಕೊಡ್ತಾರಾ? ಕೊಡಬೇಕು, ಕಾರಣ 20 ಕೋಟಿ ಹಂಚಿಕೆ ಆಗುವಂಥದ್ದನ್ನು ಇಡಿ ಹೇಳ್ತಾ ಇದೆಯಲ್ವಾ ಈಗ. ಸೊ ದಾಳಿಯ ವೇಳೆ ಲಭ್ಯವಾದಂತಹ ದಾಖಲೆಯ ಪತ್ರ, ಡಿಜಿಟಲ್ ಸಾಕ್ಷ್ಯದಲ್ಲಿ ಈ ಬಗ್ಗೆ ಎಲ್ಲವೂ ಕೂಡ ವಿಚಾರ ಬಯಲಾಗಿದೆ. ಅವರ ಆಪ್ತರಿಂದ ವಿಚಾರಣೆ ಮಾಡಿದಾಗ ಎಲ್ಲವೂ ಕೂಡ ಆಚೆ ಬಂದಿದೆ. ಅದಕ್ಕೆ ತಕ್ಕಂತೆ ಸಾಕ್ಷಿಗಳು ಕೂಡ ಇದ್ದಾವೆ. ಹೇಗೆ ಸಾಕ್ಷಿಗಳು ಸಿಗ್ತಾ ಇದೆ, ಅಮೌಂಟ್ ಅನ್ನ ಇಲ್ಲಿಂದ ಹೈದರಾಬಾದಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ಬಳ್ಳಾರಿಗೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿರುವಂಥ ದುಡ್ಡಿನ ವ್ಯವಹಾರಗಳು ಈಗ ಸಾಕ್ಷ್ಯಗಳಾಗಿ ಸಿಗ್ತಾ ಇದೆ. ನಾಗೇಂದ್ರ ಅವರ ಆಪ್ತರ ವಿಚಾರಣೆಯ ವೇಳೆ ಈ ಹಂಚಿಕೆಯ ಮಾಹಿತಿ ಬಯಲಾಗಿದೆ. ಬಟ್ ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ, ನನಗೇನೂ ಗೊತ್ತಿಲ್ಲ ಅಂತ. ಅವರ ಆಪ್ತರ ವಿಚಾರಣೆಯಲ್ಲಿ ಎಲ್ಲವೂ ಕೂಡ ಬಾಯಲ್ಲಿ ಬಿಡ್ತಾ ಇದೆ. ಯಾಕೆ ಅವರ ಆಪ್ತರು ಬಾಯಿ ಬಿಟ್ಟಿದ್ದಾರೆ ಅದು ಕೂಡ ಬರುತ್ತೆ, ಅದನ್ನು ಹೇಳಿದ್ದಾರೆ. ಅದರಲ್ಲಿ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರದ್ದು ಪ್ರಮುಖ ಪಾತ್ರ ಇದೆ ಅನ್ನುವಂಥದ್ದನ್ನೇ ಇಡಿ ತನ್ನ ರಿಮೈಂಡ್ ಕಾಪಿಯಲ್ಲಿ, ಕೋರ್ಟ್ಗೆ ಏನು ರಿಮೈಂಡ್ ಕಾಪಿಯನ್ನು ಸಲ್ಲಿಕೆಯನ್ನ ಮಾಡ್ತಾರೆ ಅದರಲ್ಲಿ ಇದರ ಬಗ್ಗೆ ಸ್ಪಷ್ಟವಾಗಿ ಇದೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ನಿಗಮದ MDಯ ಜೊತೆಗೆ ನಾಗೇಂದ್ರ ಅವರು ಸಭೆಯನ್ನ ಮಾಡ್ತಾರೆ. ಎಲ್ಲಿ? ಶಾಂಗ್ರಿಲಾ ಹೋಟೆಲಲ್ಲಿ. ಇಷ್ಟೆಲ್ಲ ನಿಖರವಾಗಿ ಇದೇ ಹೋಟೆಲು, ಇದೇ ಜಾಗ, ಇಷ್ಟು ಗಂಟೆಗೆ ಸಭೆ ಮಾಡಿದ್ರೆ ಅನ್ನುವಂಥ ನಿಖರ ಮಾಹಿತಿಯನ್ನು ಇಡಿ ಅವ್ರಿಗೆ ಅಲ್ಲಿಂದ ಬಂದ ತಕ್ಷಣ, ಡೆಲ್ಲಿಯಿಂದ ಬಂದ ತಕ್ಷಣ ಎಲ್ಲ ಮಾಹಿತಿ ಸಿಕ್ಬಿಡುತ್ತಾ? ಅಥವಾ ಬೆಂಗಳೂರಿನಲ್ಲಿರುವಂಥ ಇಡಿ ಅಧಿಕಾರಿಗಳಿಗೆ ಸಿಕ್ಬಿಡುತ್ತಾ? ವಿಚಾರಣೆ ಮಾಡಿದಾಗ ಒಂದೊಂದೇ ಆಚೆ ಬಂದಿರುತ್ತೆ. ನಾಗೇಂದ್ರ ಹೇಳಿದ್ದಕ್ಕೆ ಬೇರೆ ಶಾಖೆಯಲ್ಲಿ ಖಾತೆಯನ್ನ ತೆರೆದುತ್ತಾರೆ ನಿಗಮದ ಸಿಬ್ಬಂದಿಗಳು. ನಾಗೇಂದ್ರ ಅವ್ರು ಹೇಳಿದ್ದಕ್ಕೇನೆ. ನಾಗೇಂದ್ರ ಅವ್ರು ಹೇಳಿಲ್ಲ ಅಂದ್ರೆ ಹೇಗೆ ಓಪನ್ ಮಾಡಕ್ ಸಾಧ್ಯ ಆಗುತ್ತೆ? ಎಲ್ಲಿ ಓಪನ್ ಮಾಡ್ತಾರೆ? ಹೈದರಾಬಾದ್ನ ಬಂಜಾರಾ ಹಿಲ್ಸ್ನಲ್ಲಿ RBL ಬ್ಯಾಂಕ್ನಲ್ಲಿ 18 ನಕಲಿ ಖಾತೆಯನ್ನ ಓಪನ್ ಮಾಡ್ತಾರೆ ಅವರು. 18 ನಕಲಿ ಖಾತೆಯನ್ನ. ಯಾಕೆ? ಅಂಥದ್ದೇನು ಅನಿವಾರ್ಯ ಇತ್ತು ನಿಮಗೆ ನಕಲಿ ಖಾತೆಯನ್ನ ಸೃಷ್ಟಿ ಮಾಡೋದು? ನಿಗಮದ ಯೂನಿಯನ್ ಬ್ಯಾಂಕ್ನ ಖಾತೆಗಳಿಂದ 18 ನಕಲಿ ಖಾತೆಗಳಿಗೆ
ಹಣ ವರ್ಗವಾಗುತ್ತೆ. ಉದ್ದೇಶ ಇರುವಂಥದ್ದು ಕ್ಲಿಯರ್, ದುಡ್ಡನ್ನು ಹೊಡಿಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರ 18 ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿದರು. ರಾಜ್ಯದ ಜನ ಕಟ್ಟಿರುವಂಥ ತೆರಿಗೆಯ ದುಡ್ಡನ್ನು ಇಲ್ಲಿರುವಂಥ ವಾಲ್ಮೀಕಿ ಸಮುದಾಯದ ಜನರಿಗೆ ಕೊಡಬೇಕಾಗಿರುವಂಥ ದುಡ್ಡನ್ನು, ಅವರ ಅಭಿವೃದ್ಧಿಗೆ ಬಳಕೆ ಮಾಡಬೇಕಾಗಿರುವಂಥ ದುಡ್ಡನ್ನು ಹೈದರಾಬಾದ್ನಲ್ಲಿರುವಂಥ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅಲ್ಲಿಂದ ಬಳ್ಳಾರಿಗೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ. ಎಂಥ ಇಂಟ್ರೆಸ್ಟಿಂಗ್ ಆಗಿದೆ. ಮೇ 23ರಂದೇ ಅಕ್ರಮ ಹಣ ವರ್ಗದ ಬಗ್ಗೆ ನಾಗೇಂದ್ರ ಅವರಿಗೆ ಅಧಿಕಾರಿಗಳು ಮಾಹಿತಿಯನ್ನು ನೀಡ್ತಾರೆ. ಅಧಿಕಾರಿಗಳು ಮಾಹಿತಿ ಕೊಡ್ತಾರೆ, ಹಿಂಗಾಗಿದೆ ಅಂತ ಹೇಳಿ. ಅದಕ್ಕೆ ನಾಗೇಂದ್ರ ಅವ್ರು ಏನು ಹೇಳಬೇಕು? ಎಲ್ಲ ಹಣವನ್ನು ಹಿಂತಿರುಗಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಭರವಸೆಯನ್ನು ಕೊಡ್ತಾರೆ ಅಧಿಕಾರಿಗಳಿಗೆ ನಾಗೇಂದ್ರ ಅವರು. ಇದನ್ನು ನಾವು ಹೇಳ್ತಾ ಇಲ್ಲ. ಇಡಿಯ ರಿಮೈಂಡ್ ಕಾಪಿಯಲ್ಲಿ, ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂಥ ರಿಮೈಂಡ್ ಕಾಪಿಯಲ್ಲಿ ಇದಿದೆ. ಮೇ 29ರಂದು ರಾತ್ರಿ ಕಾರಿನಲ್ಲಿ ಸಚಿವರಾದಂಥ ನಾಗೇಂದ್ರ ಅವರು ಒಂದು ಸಭೆಯನ್ನ ಮಾಡ್ತಾರೆ ಆಪ್ತರ ಜೊತೆಗೆ. ಕಾರಿನಲ್ಲಿ ಮೇ 29, ನೋಡಿ ಪರ್ಟಿಕ್ಯುಲರ್ ಆಗಿ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಅವರು. ತನಿಖೆಯ ವೇಳೆ ತನ್ನ ಹೆಸರನ್ನ ಹೇಳಬಾರ್ದು ಅಂತ ನಾಗೇಂದ್ರ ಅವರು ತಾಕೀತು ಮಾಡ್ತಾರೆ. ಯಾರಿಗೆ? ಅವರ ಆಪ್ತರಿಗೆ. ಯಾಕೆ ಹೇಳಬಾರ್ದು ಅದನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡುತ್ತಾರೆ. ಯಾಕಂದ್ರೆ ಅವರ ಆಪ್ತರಿಂದ ವಿಚಾರಣೆ ಮಾಡಿದಾಗ ಎಲ್ಲೋ ಬಂದಿದೆ, ಅಧಿಕಾರದಲ್ಲಿ ಇದ್ರೆ ಮಾತ್ರ ನಿಮ್ಮ ರಕ್ಷಣೆ ಮಾಡಲು ಸಾಧ್ಯ, ನಾನು ಸಿಕ್ಕಿ ಬೀಳುವಂತಿಲ್ಲ ಅಂತ ಹೇಳ್ತಾರೆ. ಅವರಿಗೆಲ್ಲ ಹೇಳಿರೋದು ಇದನ್ನೆಲ್ಲ ಅವರ ಆಪ್ತರು ಇಡಿಯ ಮುಂದೆ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಇಡಿ ತನ್ನ ರಿಮೈಂಡ್ ಕಾಪಿಯಲ್ಲಿ ಇದೆಲ್ಲವನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ನನ್ನ ಹೆಸರು ಹೊರಬರದಂತೆ ನೋಡಿಕೊಳ್ಳುವಂತೆ ಆಪ್ತರಿಗೆ ನಾಗೇಂದ್ರ ಅವರು ತಾಕೀತನ್ನು ಮಾಡ್ತಾರೆ. ಹೆಸರು ಆಚೆ ಬಂದರೆ ಸಚಿವ ಸ್ಥಾನ ಕಳ್ಕೊಳ್ಬೇಕಾಗತ್ತೆ. ಈಗ ಕಳ್ಕೊಂಡಾಗಿದೆ. ಅವಾಗ ಹೇಳಿರೋದು ಇವರೆಲ್ಲ, ಆಮೇಲೆ ನಿಮ್ಮನ್ನು ರಕ್ಷಣೆ ಮಾಡೋಕ್ಕಾಗೋದಿಲ್ಲ, ನನ್ನ ಹೆಸರು ಹೊರಬರದಂತೆ ನೋಡಿಕೊಳ್ಳುವಂತೆ ಆಪ್ತರಿಗೆ ನಾಗೇಂದ್ರ ಅವರು ತಾಕೀತನ್ನು ಮಾಡೋದು. ಬಿಕಾಸ್ ಆ ಪೊಸಿಷನಲ್ಲಿದ್ದರೆ ನಿಮ್ಮನ್ನು ಕೂಡ ರಕ್ಷಣೆ ಮಾಡಬಹುದು ನಾನು ಅಂತ ಹೇಳಿ. ಇದಿಷ್ಟು ಇವರ ಲೆಕ್ಕಾಚಾರಗಳು ಯಾವ ಮಟ್ಟಕ್ಕೆ ಹೋಗಿರುತ್ತೆ ನನಗೆ ಇಲ್ಲೂ ಕೂಡ ಅರ್ಥ ಆಗ್ತಾ ಇಲ್ಲ. ಈ ಪ್ರಕರಣದಲ್ಲಿ ಯಾಕೆ ದದ್ದಲ್ ಅವರನ್ನ ಇನ್ನೂ ನಿಗಮದ ಅಧ್ಯಕ್ಷರನ್ನಾಗಿ ಮುಂದುವರಿಸ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಎರಡನೆಯದ್ದು, ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳು ಅನೇಕ ಬಾರಿಗಳಲ್ಲಿ ನಮ್ಮ ಸಮುದಾಯದ ಆ ನಾಯಕರಿಗೆ ಮಂತ್ರಿ ಸ್ಥಾನ ಕೊಡಿಸಿ, ನಮ್ಮ ಸಮುದಾಯದ ಈ ನಾಯಕರಿಗೆ ನಿಗಮದ ಅಧ್ಯಕ್ಷ ಸ್ಥಾನ ಕೊಡಿಸಿ, ನಮಗೆ ಅನ್ಯಾಯ ಆಗಿದೆ, ನಮಗೆ ಆ ಪೊಸಿಷನ್ ಸಿಕ್ಕಿಲ್ಲ, ಈ ಪೊಸಿಷನ್ ಸಿಕ್ಕಿಲ್ಲ ಅಂತ ಹೇಳುವಂತಹ ಗೌರವಾನ್ವಿತ ಸ್ವಾಮೀಜಿಗಳು ನಿಮ್ಮ ಸಮುದಾಯದ 187 ಕೋಟಿಯನ್ನ ನಿಮ್ಮದೇ ಸಮುದಾಯದ ಒಬ್ಬ ನಾಯಕರು ಈ ರೀತಿಯಾಗಿ ಲೂಟಿ ಹೊಡೆದಿದ್ದಾರೆ ಅಂತಂದಾಗ ಪ್ರಶ್ನೆ ಮಾಡೋಕ್ಕೆ ಯಾಕೆ ಹೋಗ್ತಾ ಇಲ್ಲ ಸ್ವಾಮೀಜಿಗಳು? ಅನುಕೂಲ ಸಿಂಧು ಸ್ವಾಮೀಜಿಗಳಾಗಿದ್ದೀರಾ? ಅತ್ಯಂತ ಗೌರವಯುತವಾಗಿ ಕೇಳ್ತಾ ಇದ್ದೀನಿ. ಅನುಕೂಲ ಸಿಂಧು ರಾಜಕಾರಣಿಗಳಾಗಿದ್ದೀರಾ? ಸ್ವಾಮೀಜಿಗಳು ಈ ಅನುಕೂಲ ಸಿಂಧು ರಾಜಕಾರಣಿಗಳನ್ನು ಬಳಕೆ ಮಾಡ್ಕೊಂಡು ನೀವು ಕೂಡ ಅನುಕೂಲ ಸಿಂಧು ಸ್ವಾಮೀಜಿಗಳೇ ಆಗಿರೋದು. ಯಾಕೆ? ವಾಲ್ಮೀಕಿ ಸಮುದಾಯ ಸಂಘಟನೆಗಳು ಎಷ್ಟಿದ್ದಾವೆ? ಎಲ್ಲಾದರೂ ಒಂದು ವಾಲ್ಮೀಕಿ ಮಹರ್ಷಿಗಳ ಸ್ಟ್ಯಾಚ್ಯೂಗಳಿಗೆ ಏನಾದರೂ ಒಂಚೂರು ಧಕ್ಕೆ ಆಗಿದೆ ಅಂತಂದಾಗ ಓ ಅಂತ ಬಂದು ನಿಂತ್ಕೊಳ್ಳುವಂಥ ಆ ಸಂಘಟನೆಗಳೆಲ್ಲ ಇವತ್ತು ಯಾಕೆ ಬಾಯಿಗೆ ಬೀಗ ಹಾಕ್ಕೊಂಡಿದ್ದೀರಾ? ನಿಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿಲ್ವಾ? ಕೇಳ್ತಾ ಇಲ್ವಾ? ಅಥವಾ ಬೇಕಾಗಿಲ್ವಾ? ಒಂದಲ್ಲ ಎರಡಲ್ಲ ರೀ, 187 ಕೋಟಿ ಹಣ ನುಂಗಿ ನೀರು ಕುಡಿದಿರುವಂಥದ್ದು. ಏನೇನು ಮಾಡಿದ್ದಾರೆ ಇದರಲ್ಲೆಲ್ಲ? ಏನೇನು ಮಾಡಿದ್ದಾರೆ? ಚುನಾವಣೆಗೆ ಬಳಕೆ ಮಾಡ್ಕೊಂಡಿದ್ದಾರೆ ರೀ. ಬಳ್ಳಾರಿಯ ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ ಇವಾಗ? 20 ಕೋಟಿ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಇಡಿ ಹೇಳ್ತಾ ಇದೆ. ವಾಲ್ಮೀಕಿ ಸಮುದಾಯದ ಜನರಿಗೆ ಸೇರಬೇಕಾಗಿರುವಂಥ ದುಡ್ಡು ಚುನಾವಣೆಗೆ ಬಳಕೆ ಆಗಿದೆ. ನಾಳೆ ಏನೋ ಮೋಸ್ಟ್ಲಿ ಹೇಳ್ಬೋದು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ್ದೀವಿ, ಜನರ ಕಟ್ಟಿರುವಂಥ ತೆರಿಗೆ ದುಡ್ಡನ್ನು ಚುನಾವಣೆಯಲ್ಲಿ ಬಳಕೆ ಮಾಡಿದ್ದೀವಿ ಅಂತ ಹೇಳ್ಬೋದು. ಆಡ್ಕೊಳ್ಳಿ, ನಮಗೇನಾಗಿದೆ? ನಿಮ್ಮ ಸಮುದಾಯ ಯಾವಾಗಿದ್ರೂ ಕೂಡ ಪಾಪ ನಿಮ್ಮನ್ನು ಬಳಕೆ ಮಾಡ್ಕೊಂಡು ಸಮುದಾಯದ ನಾಯಕರು ಬೆಳೀತಾರೆ ಹೊರತು, ಅವ್ರು ದುಡ್ಡು ಮಾಡ್ಕೊಳ್ತಾರೆ ಹೊರತು ನಿಮ್ಗೇನಾಗಬೇಕಾಗಿದೆ? ನಿಮ್ಮನ್ನು ಪಾಪ ಸದಾಕಾಲ ನಿಮ್ಮನ್ನು ಹೇಗೆ ಹೇಳ್ತಾರೆ ಅಂತಂದರೆ ತುಳಿತಕ್ಕೊಳಗಾಗಿರುವಂಥ ಜನ ಅಂತ ಹೇಳಿ. ಯಾರು ಮಾಡ್ತಾ ಇದ್ದಾರೆ ಈಗ? ನಿಮ್ಮದೇ ಸಮುದಾಯದ ನಾಯಕರೇ ನಿಮ್ಮನ್ನು ತುಳಿತಕ್ಕೆ ಒಳಗೆ ಮಾಡ್ತಾ ಇರೋದು. ಯೋಚನೆ ಮಾಡ್ಕೊಳ್ಳಿ. ನಿಮ್ಮದೇ ಸಮುದಾಯ. ಇದು ಪರ್ಟಿಕ್ಯುಲರ್ ಆಗಿ ನಾನು ವಾಲ್ಮೀಕಿ ಅಂತ ಹೇಳ್ತಾ ಇಲ್ಲ, ಎಲ್ಲ ಸಮುದಾಯಗಳ ಲೀಡರ್ಸ್ಗಳ ಹಣೆ ಬರಹನೇ ಇದು. ಇದೊಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಕೊಡ್ತಾ ಇರೋದು, ಕಾಣಿಸ್ತಾ ಇರೋದು ಮೇಲ್ನೋಟಕ್ಕೆ. ಉಳಿದಂಥವ್ರು ಮಾಡೋದೆಲ್ಲ ಇವೇ ಕೆಲಸನೇ. ಇನ್ನು ಮುಂದೇನಾಗಿದೆ ಈ ಪ್ರಕರಣ ನೋಡೋಣ. ವಾಲ್ಮೀಕಿ ನಿಗಮದ 89.62 ಕೋಟಿ 62 ಲಕ್ಷ ಹಣ ಹೈದರಾಬಾದ್ನ ಬಂಜಾರಾ ಹಿಲ್ಸ್ನ RBL ಬ್ಯಾಂಕ್ನ 18 ನಕಲಿ ಖಾತೆಗಳಿಗೆ ವರ್ಗಾವಣೆಯಾಗಿದ್ದು ಹೇಗೆ?
ಅಲ್ಲಿಂದ ಎಲ್ಲೆಲ್ಲಿಗೆ ಹಣ ಟ್ರಾನ್ಸ್ಫರ್ ಆಯಿತು ಅನ್ನುವಂಥ ವಿಚಾರವನ್ನು ಇಡಿ ಜಾರಿ ನಿರ್ದೇಶನಾಲಯ ರಿಮ್ಯಾಂಡ್ ಕಾಪಿಯಲ್ಲಿ ಇಂಚಿಂಚಾಗಿ ಬಯಲನ್ನು ಮಾಡಿದೆ. ಅದೇನು ಅನ್ನುವಂಥದ್ದನ್ನು ಕೂಡ ಡೀಟೇಲ್ ಆಗಿ ನಿಮ್ಮ ಮುಂದೆ ಹೇಳ್ಬಿಡ್ತೀವಿ ನೋಡಿ. ಸೊ ಹಣ ಹೇಗೆ ವರ್ಗ ಆಯಿತು? ಹಂತ 1, ಮೊದಲನೇ ಹಂತ, ನಿಗಮದ ಉಳಿತಾಯ ಖಾತೆಯಿಂದ 9 ನಕಲಿ ಖಾತೆಗಳಿಗೆ 45 ಕೋಟಿ 2 ಲಕ್ಷ ರೂಪಾಯಿ ಹಣ ವರ್ಗ ಆಗುತ್ತೆ. ಎಷ್ಟು? 9 ನಕಲಿ ಖಾತೆಗಳಿಗೆ ಮೊದಲು. ಇದು ಹಂತ ಹಂತವಾಗಿ ಮಾಡ್ಕೊಂಡಿರೋದು. ನಿಗಮದ ಸೆಕ್ಯೂರ್ಡ್ ಓವರ್ ಡ್ರಾಫ್ಟ್ ಖಾತೆಯಿಂದ 9 ನಕಲಿ ಖಾತೆಗಳಿಗೆ 50 ಕೋಟಿಯನ್ನು ವರ್ಗ ಮಾಡ್ತಾರೆ. ಹೇಗೆ ವರ್ಗ ಮಾಡೋಕ್ಕೆ ಸಾಧ್ಯ ಆಗಿತ್ತು ನನಗೆ ಈಗಲೂ ಅರ್ಥ ಆಗ್ತಿಲ್ಲ. ಬಿಕಾಸ್ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಬೇಕು ಗೌರ್ಮೆಂಟ್ ಅಮೌಂಟ್ ಅಂತಂದರೆ ಒಂದು ಲಿಮಿಟೇಷನ್ ಇದೆ. 5 ಕೋಟಿನೋ 6 ಕೋಟಿನೋ 7 ಕೋಟಿನೋ ಇದಕ್ಕಿಂತಲೂ ಹೆಚ್ಚಿನ ಅಮೌಂಟ್ ಏನಾದರೂ ಟ್ರಾನ್ಸಾಕ್ಷನ್ ಆಗಬೇಕು ಅನ್ನುವಂಥದ್ದಾದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪರವಾನಗಿಯನ್ನು ಪಡ್ಕೊಳ್ಬೇಕು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರ ಹತ್ರ ಇದೆ? ಹಣಕಾಸು ಇಲಾಖೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇದೆ. ಹೇಗೆ ಇಲ್ಲಿ ಅಪ್ರೂವಲ್ ಸಿಕ್ತು ಇಷ್ಟೊಂದು ಅಮೌಂಟ್ ಟ್ರಾನ್ಸಾಕ್ಷನ್ ಆಗಕ್ಕೆ? ನನಗೀಗಲೂ ಅರ್ಥ ಆಗ್ತಿಲ್ಲ ಹೇಗೆ ಅಮೌಂಟ್ ಟ್ರಾನ್ಸಾಕ್ಷನ್ಗೆ ಅವಕಾಶ ಸಿಕ್ತು ಅಂತ ಹೇಳಿ. ನಿಗಮದ ಸೆಕ್ಯೂರ್ಡ್ ಓವರ್ ಡ್ರಾಫ್ಟ್ ಖಾತೆಯಿಂದ 9 ಖಾತೆಗಳಿಗೆ 50 ಕೋಟಿ ಹೋಗುತ್ತೆ, ಇನ್ನೊಂದು 45 ಕೋಟಿ ಹೋಗುತ್ತೆ. ವಾಲ್ಮೀಕಿ ನಿಗಮದ 2 ಬ್ಯಾಂಕ್ ಖಾತೆಗಳಿಂದ ಒಟ್ಟು 95 ಕೋಟಿ 2 ಲಕ್ಷ ರೂಪಾಯಿ ವರ್ಗಾವಣೆ ಆಗುತ್ತೆ. 95 ಕೋಟಿ 2 ಲಕ್ಷ ರೂಪಾಯಿ ವರ್ಗಾವಣೆ ಆಗುತ್ತೆ. ಎರಡನೇ ಹಂತದಲ್ಲಿ ಏನಾಗುತ್ತೆ? ಹೈದರಾಬಾದ್ನ RBL ಬ್ಯಾಂಕ್ 18 ನಕಲಿ ಖಾತೆಗಳಿಂದ ಮತ್ತೆ ಹಣ ವರ್ಗಾವಣೆ ಆಗುತ್ತೆ. ಎಲ್ಲಿಗೆ? ಅಕ್ರಮ ವರ್ಗಕ್ಕಾಗಿ ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಬ್ಯಾಂಕ್ನಲ್ಲಿ 20 ನಕಲಿ ಖಾತೆ ಸೃಷ್ಟಿಯನ್ನ ಮಾಡ್ತಾರೆ. ಮೊದಲನೇ ಹಂತದಲ್ಲಿ 9 ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ 18 ಅಕೌಂಟ್ಗಳಿಗೆ ಫಂಡ್ ಟ್ರಾನ್ಸ್ಫರ್ ಆಯಿತು. ಅಲ್ಲಿಂದ ಅಮೌಂಟ್ ಏನು ಮಾಡ್ತಾರೆ? ಫೈನಾನ್ಸ್ ಕ್ರೆಡಿಟ್ ಬ್ಯಾಂಕ್ನಲ್ಲಿ 20 ಅಕೌಂಟ್ಗಳನ್ನು ಮತ್ತೆ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡ್ತಾರೆ. ಅಲ್ಲಿಗೆ ಅಮೌಂಟನ್ನು ಶಿಫ್ಟ್ ಮಾಡ್ತಾರೆ. 13 ನಕಲಿ ಖಾತೆಗಳಿಗೆ 55 ಕೋಟಿ 76 ಲಕ್ಷ ರೂಪಾಯಿಯನ್ನು ಟ್ರಾನ್ಸಾಕ್ಷನ್ ಮಾಡ್ತಾರೆ. 7 ಆಂತರಿಕ ಖಾತೆಗಳಿಗೆ 41 ಕೋಟಿ 63 ಲಕ್ಷ ರೂಪಾಯಿಯನ್ನು ವರ್ಗಾವಣೆಯನ್ನು ಮಾಡ್ತಾರೆ. ಜನ ಕಟ್ಟಿರುವಂಥ ತೆರಿಗೆ ದುಡ್ಡನ್ನು ಬೇರೆ ರಾಜ್ಯಗಳಿಗೆ ಕಂಪನಿಗಳಿಗೆ ವರ್ಗಾವಣೆ ಮಾಡುವಂಥ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದರೆ ಅನ್ಬಿಲೀವೇಬಲ್. ಯಾವ ಮಟ್ಟಕ್ಕೆ ಇವರೆಲ್ಲ ಮಾಡಿದ್ದಾರೆ ಅಂತ ರಿಮ್ಯಾಂಡ್ ಕಾಪಿಯಲ್ಲೆಲ್ಲ ಉಲ್ಲೇಖ ಆಗಿರೋದಿದು. ಮುಂದುವರೆದ ಭಾಗದಲ್ಲಿ 3ನೇ ಹಂತ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಬ್ಯಾಂಕ್ನ 20 ನಕಲಿ ಖಾತೆಗಳಿಗೆ ಮತ್ತೆ ಹಣ ವರ್ಗಾವಣೆ ಆಗುತ್ತೆ. ಹೈದರಾಬಾದ್ ಮೂಲದ 2 ಜ್ಯುವೆಲರಿಗಳಿಗೆ, ಆಭರಣ ಅಂಗಡಿಗಳಿಗೆ, 11 ಕಂಪನಿಗಳಿಗೆ 95 ಕೋಟಿಗೂ ಹೆಚ್ಚು ಹಣ ವರ್ಗವಾಗೋದು. ಜ್ಯುವೆಲರಿ ಶಾಪಿಗೂ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ನಿಗಮದ ಫಂಡಿಗೂ ಏನ್ರಿ ಸಂಬಂಧ? 20 ನಕಲಿ ಕಂಪನಿಗಳಿಗೆ ಯಾಕೆ ಹೋಗ್ಬೇಕದು? ಅಯ್ಯೋ. ಸೊ ಜ್ಯುವೆಲರಿ ಮಾಲೀಕರಿಂದ ಈಗಾಗಲೇ 20 ಕೋಟಿಗೂ ಹೆಚ್ಚು ಹಣ ಮರುವಶ ಪಡ್ಕೊಂಡಿದ್ದಾರಂತೆ. ಕಂಪನಿಗಳ ಹೆಸರು ದುರ್ಬಳಕೆ ಮಾಡಿಕೊಂಡು ಅಕ್ರಮ ವರ್ಗಾವಣೆ ಹಿನ್ನೆಲೆಯಲ್ಲಿ ವಂಚಕರ ವಿರುದ್ಧ ಈಗ ರಾಮ ಎಂಟರ್ಪ್ರೈಸ್ ಸೇರಿ 4 ಕಂಪನಿಗಳು ಈಗ ದೂರನ್ನ ಕೊಟ್ಟಿದ್ದಾರೆ. ಕಾರಣ ಇವರೇನು ನಕಲಿ ಕಂಪನಿಗಳನ್ನು ಸೃಷ್ಟಿ ಮಾಡಿದ್ದಾರೆ, ಆ ಒರಿಜಿನಲ್ ಕಂಪನಿಗಳೇನಿದಾವೆ ಅವು ಕಂಪ್ಲೇಂಟ್ ಕೊಟ್ಟಿದೆ, ನಮ್ಮ ಹೆಸರಿನಲ್ಲಿ ಇವ್ರು ನಕಲಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಈಗ ಅದು ಪ್ರಕರಣ ಹೋಗಬೇಕೀಗ. ಇನ್ನು ವಾಲ್ಮೀಕಿ ನಿಗಮ ಗೋಲ್ಮಾಲ್ ಪ್ರಕರಣದಲ್ಲಿ ನಾಗೇಂದ್ರ ಪಾತ್ರವಿರೋ ಬಗ್ಗೆ ಇಡಿ ಕೋರ್ಟ್ಗೆ ಈಗಾಗಲೇ ಹೇಳಿರೋದು ಸಿದ್ದು ಸರ್ಕಾರದ ವಿರುದ್ಧದ ದೋಸ್ತಿಗಳ ಹೋರಾಟಕ್ಕೆ ಒಂದಿಷ್ಟು ಬಲ ಸಿಕ್ಕಂಗಾಗಿದೆ ಡೆಫಿನೆಟ್ಲಿ. ಹೀಗಾಗಿ ವಿಪಕ್ಷಗಳು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಟಾರ್ಗೆಟ್ ಮಾಡಿದ್ವೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು, HD ಕುಮಾರಸ್ವಾಮಿ ಅವರು ಸೇರಿ ಅನೇಕರು ಕೂಡ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರ ಪಾತ್ರವಿದೆ ಅಂತ ಆರೋಪವನ್ನೆಲ್ಲ ಮಾಡಿದ್ದಾರೆ. ಮುಖ್ಯಮಂತ್ರಿಯ ತಲೆದಂಡಕ್ಕೆ ಪಟ್ಟು ಹಿಡಿದಿದ್ದಾರೆ. ರಾಹುಲ್ ಗಾಂಧಿಯ ಮೌನವನ್ನ ಪ್ರಶ್ನೆ ಮಾಡಿದ್ದಾರೆ. ಚುನಾವಣೆ ಸಮಯದಲ್ಲಿ ತಾವು ಮಾಡಿದ್ದ ಆರೋಪವನ್ನ ಕಾಂಗ್ರೆಸ್ಗೆ ಮತ್ತೆ ನೆನಪಿಸಿಕೊಟ್ಟಿದ್ದಾರೆ. ಆದರೆ ಇದಕ್ಕೆಲ್ಲ ಸಿಎಂ ಡೋಂಟ್ ಕೇರ್ ಅಂದಿದ್ದಾರೆ. ಸಿಎಂ ಪರವಾಗಿ ಸಚಿವ RB ತಿಮ್ಮಾಪುರ್, ಮುನಿಯಪ್ಪ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯ ಶಕ್ತಿ ಕುಂದಿಸಲು ವಿಪಕ್ಷಗಳು ಆಟ ಆಡ್ತೀವಿ ಅಂತ ಆರೋಪಿಸಿದ್ದಾರೆ. ಆದರೆ ಇದನ್ನ ಮಾಜಿ ಸಚಿವ ಮುನಿರತ್ನ ಆಕ್ಷೇಪಿಸಿದ್ದಾರೆ. ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ ಅಂದಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ನೂರಾರು ಜನರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ ಗೊತ್ತಿದ್ದೇ ಮಾಡಿದ್ದಾರೆ. ದಿಸ್ ಈಸ್ ಎ 100% ಕರಪ್ಟ್ ಗವರ್ಮೆಂಟ್. ಇದಕ್ಕೆ ಸಿದ್ದರಾಮಯ್ಯನವರು ಮತ್ತು ರಾಹುಲ್ ಗಾಂಧಿ ಇಬ್ಬರು ರೆಸ್ಪಾನ್ಸ್. ಬೇನಾಮಿ ಅಕೌಂಟ್ಗೆ ಏನು ಹಣ ಹೋಗಿದೆ, ಯಾವ ಸಂದರ್ಭದಲ್ಲಿ ಹೋಯಿತು? ಮಾರ್ಚ್ ತಿಂಗಳಲ್ಲಿ ಹೋಗಿರತಕ್ಕಂಥ ಹಣ. ಲೋಕಸಭಾ ಚುನಾವಣೆಯ ಕೋಡ್ ಆಫ್ ಕಂಡಕ್ಟ್ ಪ್ರಾರಂಭ ಆದಂಥ ಸಂದರ್ಭ. ಸುಮಾರು 94 ಕೋಟಿ ಹಣ ಯಾವ್ಯಾವುದೋ ಹೆಸರುಗಳಲ್ಲಿ ಅಕೌಂಟ್ ಓಪನ್ ಮಾಡಿ ಹಣ ಸ್ವೇಚ್ಛಾಚಾರವಾಗಿ ಟ್ರಾನ್ಸ್ಫರ್ ಆಗಿರತಕ್ಕಂಥದ್ದು ವರ್ಗಾವಣೆ ಮಾಡ್ಕೊಂಡಿದ್ದಾರೆ.
ಅವ್ರಿಗೆ ಸಹಾಯ ಮಾಡತಕ್ಕಂತ ಶಕ್ತಿ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಶಕ್ತಿ ಕುಂದಿಸ್ಲಿಕ್ಕೆ ಕೆಲವು ಜನ ಆಟ ಆಡ್ತಾ ಇದ್ದಾರೆ. ಸಭೆ ಮುಖಾಂತರ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ, ಸರ್ ನಿಮ್ ಜೊತೆ ಇದ್ದೀವಿ, ಯಾವುದೇ ವ್ಯಕ್ತಿ ನಿಮ್ಮನ್ನ ಅಧೀರ್ಣನಾಗಿ ಮಾಡಕ್ ಬಿಡೋದಿಲ್ಲ. ನಮ್ಗೆ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಬಿಜೆಪಿಯವರು ಜನತಾದಳದವರು ಸೇರಿಕೊಂಡು ಈ ಸರ್ಕಾರದ ಮೇಲೆ ವಿನಾಕಾರಣವಾಗಿ ಸಾಕಷ್ಟು ಗೊಂದಲ ಉಂಟು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮುನಿಯಪ್ಪನವ್ರು ಮಾತಾಡ್ತಾ ಒಂದು ಮಾತು ಹೇಳೋದು, ಬಿಜೆಪಿ JDSನವ್ರು ಒಂದಾಗಿ ನಮಗೆ ತೊಂದರೆ ಮಾಡ್ತಾರೆ, ನಾವೆಲ್ಲ ಒಟ್ಟಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅಂತ. ಮುನಿಯಪ್ಪನವರೇ ನಿಮಗೆ ಗೊತ್ತಿರಲಿ, ನಾವು ಸಿದ್ದರಾಮಯ್ಯನವರು ಶಕ್ತಿ ಕುಂದಿಸೋಕಲ್ಲ 187 ಕೋಟಿ ಬಗ್ಗೆ ಮಾತಾಡಿ ಮುನಿಯಪ್ಪನವರೇ, RB ತಿಮ್ಮಾಪುರ್ ಅವರೇ, ಯಾವ ಮಟ್ಟಕ್ಕಿದ್ದೀರಾ ಯೋಚನೆ ಮಾಡ್ಕೊಳ್ಳಿ. ಇನ್ನು ವಾಲ್ಮೀಕಿ ನಿಗಮ ಹಗರಣ ಸಂಬಂಧ ನಿಗಮದ ಅಧ್ಯಕ್ಷ ಮತ್ತೊಬ್ಬ ಕಾಂಗ್ರೆಸ್ ಶಾಸಕ ಬಸವನಗೌಡ ದದ್ದಲ್ ಕೂಡ ಬಂಧನ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ನಿನ್ನೆ SIT ಕಚೇರಿಯಿಂದ ಹೊರಗೆ ಹೋದವರು ಈವರೆಗೆ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಕುಟುಂಬಸ್ಥರು ಕೂಡ ಕೋಗಿಲು ಬಳಿ ನಿವಾಸದಲ್ಲಿ ಇಲ್ಲ, ಎಲ್ಲರೂ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಅವರೆಲ್ಲರೂ ಕೂಡ ತಪ್ಪಿಸಿಕೊಂಡು ಹೋಗಿಲ್ಲ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಅತ್ತ ದದ್ದಲ್ ಸಂಬಂಧಿ ಕಾರ್ತಿಕ್ ಇತ್ತೀಚೆಗಷ್ಟೇ 4 ಕೋಟಿ ರಾಯಚೂರಿನ ಅಸ್ಕಿಹಾಳದಲ್ಲಿ 3 ಎಕರೆ 30 ಗುಂಟೆ ಎಕರೆ ಜಮೀನನ್ನು ಖರೀದಿ ಮಾಡಿದ್ರು. 25 ಲಕ್ಷದ 3 ಚೆಕ್ಕನ್ನು ನಗದು ಪಡೆದಿದ್ದಂಥ ಲಕ್ಷ್ಮೀದೇವಿ ಈ ಹಣದಲ್ಲಿ 2 ಮನೆ ಕೂಡ ಖರೀದಿ ಮಾಡಿದ್ರು. ಅದೇನಾಗಿದೆ, ಹೊಸ ಮನೆ ಹಾಲು ಉಕ್ಕಿಸೋ ದಿನಾನೇ ED ಶಾಕ್ ಕೊಟ್ಬಿಟ್ಟಿದೆ. ಲಕ್ಷ್ಮೀದೇವಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ED ಅವರು. ವಿಚಾರಣೆ ಸಲುವಾಗಿ ಈಗ ಬೆಂಗಳೂರಿಗೆ ಬರುವಂತೆ ತಿಳಿಸಿದ್ದಾರೆ. ಇದರಿಂದ ಪಾಪ ಲಕ್ಷ್ಮೀದೇವಿಯವರು ಕಂಗಾಲಾಗ್ಬಿಟ್ಟಿದ್ದಾರೆ. ಈ ಜಮೀನು ಖರೀದಿ ಹಣ ನಿಗಮದ ಹಗರಣಕ್ಕೆ ಸಂಬಂಧಿಸಿದ್ದಾಗಿರಬಹುದು ಅನ್ನೋದು ED ಅವರ ಅನುಮಾನ. ಅವರೇನು ಎಲ್ಲಿಗೂ ತಪ್ಪಿಸ್ಕೊಂಡು ಹೋಗಿಲ್ಲಲ್ಲ, ಇಲ್ಲೇ ಎಲ್ಲೋ ಅವರ ಕುಟುಂಬದವ್ರ ಜೊತೆ ಇದ್ದಾರೆ. ನಿನ್ನೆನು ನಾನು ಕೇಳಿದಾಗ ದದ್ದಲ್ ಅವ್ರದ್ದೇನು ಅಂತ ಕೇಳುವಾಗ ಅವ್ರು ಇಲ್ಲೇ ಓಡಾಡ್ಕೊಂಡು ಅವ್ರ ಕುಟುಂಬದವ್ರ ಜೊತೆ ಎಲ್ಲಿದ್ದಾರೆ ಅಂತ ಹೇಳಿದರು.